ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾರಿ, ನಾನ್ ಗಮನಿಸಿಲ್ಲ ನೀವು ಬರ್ತಾ ಇದ್ದಿದ್ದು. ನಾನು ಗಮನಿಸ್ಲಿಲ್ಲ. ಸಾರಿ ಅಲ್ಲ, ಯಾಕೆ? ಇಟ್ಸ್ ಓಕೆ. ಓಕೆ. ಇಲ್ಲಿ ನೋಡಪ್ಪ, ಅಲ್ಲಿ ಹೋಗಿ ದೀಪ ಹಚ್ಚಿ ಕೈ ಮುಗಿದು ಬೇಗ ಬಂದ್ಬಿಡ್ಬೇಕು. ಲೇಟ್ ಮಾಡಬಾರ್ದು. ಇಲ್ಲ ಅಣ್ಣ, ಅಲ್ಲಿ ಹೋಗಿ ದೀಪ ಹಚ್ಚಿ ಪೂಜೆ ಮಾಡ್ಕೊಂಡ್ ಬರೋಣ ಅಷ್ಟೇನೆ. ಈ ಮಾತು ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಆಶ್ರಮಕ್ಕೆ ಊಟ ಕೊಡ್ತಾರಲ್ಲ, ಅಲ್ಲಿಗೆ ಟೈಮಿಗೆ ಸರಿಯಾಗಿ ನಾವು ಹೋಗಿಲ್ಲ ಅಂದ್ರೆ ಅವನ ಆಶ್ರಮಕ್ಕೆ ಫೋನ್ ಮಾಡಿ ಹೇಳ್ಬಿಡ್ತಾನೆ. ಸುಮ್ನೆ ಸಮಸ್ಯೆಲಿ ಸಿಗಾಕೋಬಿಡ್ತೀವಿ. ಅದಕ್ಕೆ ಹೇಳ್ತೀನಿ. ಹಂಗಲ್ಲ, ಏನು ಆಗಲ್ಲ ಅಣ್ಣ. ಅಲ್ಲಿ ಹೋಗಿ ದೀಪ ಹಚ್ಚಿ ಕೈ ಮುಗಿದ್ ಬಂದ್ಬಿಡೋಣ ಅಷ್ಟೇ. ಇನ್ನೇನು ಮಾಡೋದ್ ಬೇಡ. ಇರು, ಆಟೋದಲ್ಲಿ ಹೋಗೋಣ. ಇರು. ಕೊಂಪೆಗೆ ಹೋಗ್ಬೇಕು. ಅಣ್ಣ, ಲೆಫ್ಟ್ ತಗೊಳ್ಳಿ. ಲೆಫ್ಟ್. ಎರಡನೇ ರೈಟ್ ಅಲ್ಲಿ ತಾನೆ? ವಿಕಾಸ್ ಬಂದೇ ಬರ್ತಾನೆ. ದೀಪ ಹಚ್ಬೇಕು ಅಂತೆಲ್ಲ ಹೇಳ್ತಾ ಇದ್ದಾಳಲ್ಲ. ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿದೆ ಅನ್ಸತ್ತೆ ಇವಳಿಗೆ. ಎಷ್ಟು ಹೇಳಿದ್ರು ನನ್ ಮಾತು ಕೇಳ್ತಾ ಇಲ್ಲ. ಅವನ್ ಬರೋಕೆ ಚಾನ್ಸೇ ಇಲ್ಲ. ಅವನ್ ಎಲ್ಲ ಅಲ್ಕೊಂಡ್ ಬಿದ್ದಿದಾನೋ ಏನೋ. ಈ ಟೈಮಲ್ಲಿ ವಿಕಾಸ್ ಏನಾದ್ರು ಬಂದ್ರೆ ಅವನಿನ್ನ ಬದುಕೋದೂ ಇಲ್ಲ. ಸುಕೃತ, ಸರಿ ಹೊರಡಣ್ವಾ? ಇನ್ನು ಎಷ್ಟೊತ್ತು ಅಂತ ವೆಯ್ಟ್ ಮಾಡೋದು? ಹೋಗೋಣ. ಇಲ್ಲ ಅದ್ಕೆ, ಖಂಡಿತ ಅವ್ರು ಬರ್ತಾರೆ ಅನ್ಸುತ್ತೆ. ಇಲ್ಲಿ ಸರಿ ಇಲ್ಲ, ತುಂಬಾ ಹೊತ್ತಿರಕ್ ಆಗಲ್ಲ ಇಲ್ಲಿ. ಇಷ್ಟೊತ್ತಾದ್ರೂ ಬಂದಿಲ್ಲ, ಇನ್ಮೇಲೆ ಬಂದ್ಬಿಡ್ತಾನಾ? ಅವನ್ ಕಟ್ಕೊಂಡಿರೋ ಹೆಂಡತಿಗೆ ನ್ಯಾಯವಾಗಿಲ್ಲ. ಇನ್ ಜನ್ಮ ಕೊಟ್ಟಿರೋ ಅಪ್ಪ ಅಮ್ಮ ಅದು ಸತ್ತೋಗಿದ್ದಾರೆ. ಅವ್ರಿಗೆ ನ್ಯಾಯವಾಗಿರ್ತಾನೆ ಅಂತ ಅನ್ಕೊಂಡಿದ್ಯಾ? ನಿನ್ಗೆ ಭ್ರಮೆ. ಇಲ್ಲ ಅದ್ಕೆ, ಅವರು ಬೇರೆ ಯಾವ್ದೇ ವಿಷಯದಲ್ಲಿ ಹೇಗೆ ಇದ್ರು ಓಕೆ. ಅಪ್ಪ ಅಮ್ಮನ ವಿಷಯದಲ್ಲಿ ಮಾತ್ರ ತುಂಬಾ ಕರೆಕ್ಟ್ ಆಗಿ ನಡ್ಕೋತಾರೆ. ನೀನೇ ಮೆಚ್ಕೋಬೇಕು. ಕಷ್ಟಪಟ್ಟು ದುಡ್ದು ನಿನ್ ಹೆಸರಲ್ಲಿ ಗೌರ್ಮೆಂಟ್ ಇಂದ ಒಂದ್ ಬಾಂಡ್ ತೆಗ್ದಿಟ್ಟಿದಾನಲ್ಲ, ಅದೇನ್ ದೊಡ್ಡ ವಿಷಯ ಅಲ್ಲ. ಇನ್ನ ಅವ್ನ್ ಬರ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಡ. ಲೇಟ್ ಆಗ್ತಿದೆ, ನಡಿ ಹೋಗೋಣ. ಕೆಲವು ಮನುಷ್ಯರು ಬದುಕಿರುವಾಗ್ಲೇ ಒಂದ್ ಬೆಲೆ ಕೊಡ್ತಾರೆ, ಸತ್ ಮೇಲೆ ಇನ್ನೊಂಥರ ಬೆಲೆ ಕೊಡ್ತಾರೆ. ಅದ್ ಸರಿ, ಅವನನ್ ಕ್ಷಮಿಸೋ ಅಂತ ಗುಣ ನಿನ್ಗೆಂಗ್ ಬಂತು? ಕ್ಷಮಿಸೋದು ದೊಡ್ಡ ಗುಣ ಅಲ್ವಾ ಅದ್ಕೆ? ಇರ್ಬೋದು, ಆದ್ರೆ ಕೆಲವೊಂದ್ ವಿಷಯದಲ್ಲಿ ಕೆಲವ್ರನ್ನ ಕ್ಷಮಿಸೋದು ದೊಡ್ಡ ಅಪರಾಧ. ಅವನೇನಾದ್ರೂ ವಾಪಸ್ ಬಂದ್ರೆ ನಿನ್ ಹತ್ರಕ್ ಸೇರ್ಸ್ಕೊಳ್ಳಲ್ಲ ಅಂತ ಅನ್ಕೊಂಡಿದ್ದೆ. ನೀವೊಂದ್ ವಿಷಯ ಹೇಳ ಸುಕು, ನೀನೀಗಿದ್ಯಲ್ಲ ಈ ವಾತಾವರಣ ಅಂದ್ರೆ ನೀನ್ ನಿಂತಿರೋ ಜಾಗ ಅಲ್ಲ, ನೀನಿರೋ ಪರಿಸ್ಥಿತಿ. ಅದ್ರಿಂದಾನೇ ನೀನ್ ಇಷ್ಟೆಲ್ಲ ತೊಂದರೆ ಪಟ್ಟು ಪ್ರತಿದಿನ ಪ್ರತಿ ಕ್ಷಣ ನೋವು ಅನ್ಭವಿಸ್ತಿರೋದು. ನೋಡು ಸುಕು, ನನ್ನ ಫ್ರೆಂಡ್ ಒಬ್ರ ಹತ್ರ ಮಾತಾಡಿದೀನಿ. ಅವರು ನಿನ್ಗೆ ಫಾರಿನ್ ಅಲ್ಲಿ ಕೆಲಸ ಕೊಡಿಸ್ತಾರೆ. ಅಲ್ಲಿಗೆ ಹೋಗು, ಆರಾಮಾಗಿ ಕೆಲಸ ಮಾಡು. ನಿನಗೆ ಯಾರಾದ್ರೂ ಇಷ್ಟ ಆದ್ರೆ ಅವ್ರನ್ನ ಇಷ್ಟಪಡು, ಅಥವಾ ನಿನ್ನನ್ನೇ ಯಾರಾದ್ರೂ ಇಷ್ಟಪಟ್ರೆ ಅವ್ರನ್ನ ಇಷ್ಟಪಟ್ಟು ಮದ್ವೆ ಆಗಿ ಸುಖವಾಗಿರು. ನಿನ್ ಜೀವನನೂ ಚೆನ್ನಾಗಿರುತ್ತೆ. ಒಂದೇ ವರ್ಷದಲ್ಲಿ ಫಾರಿನ್ ಅಲ್ಲಿ ನಿನ್ ಆಲೋಚನೆ ಬದಲಾಗ್ಬಿಡುತ್ತೆ. ಅಯ್ಯೋ, ಬಿಡ್ತು ಅನ್ನಿ ಅದ್ಕೆ. ಸುಮ್ನಿರಿ, ಆತರ ಎಲ್ಲ ಮಾತಾಡ್ಬೇಡಿ. ನನಗ ಆತರ ಎಲ್ಲ ಯೋಚನೆನೇ ಇಲ್ಲ. ಓಕೆ, ಮಾತಾಡಲ್ಲ. ಇನ್ನು ಎಷ್ಟೊತ್ತು ಅಂತ ಇಲ್ಲಿರೋದು ಸುಕು? ಹುಚ್ಚಿ ನೀನು. ಇಷ್ಟೊತ್ತಾದ್ಮೇಲೆ ಬಂದು ತಂದೆ ತಾಯಿ ಪೂಜೆ ಮಾಡ್ತಾರೆ ಅಂತ ಕಾಯ್ತಾ ಇದೆಯಲ್ಲ, ಇದನ್ನೆಲ್ಲ
ಶ್ರದ್ಧೆ ಭಕ್ತಿ ಇರೋರು ಮಾಡೋದು. ನಿನ್ ಗಂಡಂಗೆ ಆ ಬುದ್ಧಿನೇ ಇಲ್ಲ. ಅವನ್ ಬರಲ್ಲ, ಪೂಜೆ ಮಾಡಲ್ಲ, ನಿನ್ನನ್ ಮೀಟ್ ಆಗಲ್ಲ, ಅದಾಗಲ್ಲ. ಇಲ್ಲ ಅದ್ಕೆ, ಅವನ್ ಜೊತೆಗೆ ಪೂಜೆ ಕರ್ಕೊಂಡ್ ಬಂದಿದ್ನಲ್ಲ ಅವತ್ತು ಅವನೇ ಹೇಳ್ದ. ನೋಡು ಸುಕ್ಕು, ಅವಾಗೆಲ್ಲ ಆ ರೀತಿ ಹೇಳಿದಾನೆ ಅಂದ್ರೆ ಅದು ನಿನ್ನನ್ನ ಮೆಚ್ಚಕ್ಕೆ. ಅವನ್ ಎಲ್ರೂ ಮುಂದೆ ಒಳ್ಳೆವಂತರ ನಾಟಕ ಆಡ್ತಾನೆ. ಅರ್ಥ ಆಯ್ತಾ? ದೊಡ್ಡವ್ರಿಗೆ ಗೌರವ ಕೊಡೋನು ನಿನಗೆ ಈ ರೀತಿ ಮೋಸ ಮಾಡ್ತಿರ್ಲಿಲ್ಲ. ಸುಕ್ಕು, ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಲೇಟ್ ಆಗ್ತಿದೆ, ಅರ್ಥ ಮಾಡ್ಕೋ. ಹೌದಲ್ವಾ, ಇದ್ರೂ ಇರ್ಬೋದು. ಸರಿ, ಹೊರಡೋಣ. ಅಂತೂ ಇಂತೂ ಮೂಡ್ ಚೇಂಜ್ ಮಾಡಿ ಹೊರಡೋ ಥರ ಮಾಡಿದೆ. ಆದರೂ ಹೇಳಕ್ಕಾಗಲ್ಲ, ವಿಕಾಸ್ ಮೊದಲೇ ದೊಡ್ಡ ಅಲೆಮಾರಿ. ಬಂದ್ರು ಬರ್ಬೋದು. ಅವನ್ ಬರೋಕ್ಕೂ ಮುಂಚೆ ನಾನು ಹೊರಟ್ಬಿಟ್ರೆ ತುಂಬ ಒಳ್ಳೇದು. ಅಲ್ಲ ರೀ, ನನ್ನ ಪರ್ಮಿಷನ್ ಇಲ್ದಿರಾ ಆ ವ್ಯಕ್ತಿನ ಹೇಗ್ರಿ ಹೊರಗಡೆ ಕರ್ಕೊಂಡು ಹೋದ್ರಿ? ಮ್ಯಾನೇಜ್ಮೆಂಟ್ಗೆ ನಿಮ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ನಿಮ್ಮನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿಸ್ತೀನಿ. ಸಾರ್ ಹಂಗೆಲ್ಲ ಮಾಡಬೇಡಿ ಸರ್. ಆಶ್ರಮ ಅಂದ್ರೆ ನನಗೆ ತುಂಬಾ ಇಷ್ಟ ಸರ್. ಇಲ್ಲಿರೋ ಜನಗಳ ಸೇವೆನ ತುಂಬಾ ಇಷ್ಟಪಟ್ಟು ಮಾಡ್ತಿದ್ದೀನಿ ಸರ್. ಇದೊಂದ್ಸರಿ ನನ್ನ ಕ್ಷಮಿಸ್ಬಿಡಿ ಸರ್. ಸರ್, ನಾನು ಬೇಕು ಅಂತ ಏನ್ ಮಾಡಿಲ್ಲ ಸರ್. ಇಷ್ಟೆಲ್ಲ ಹೇಳೋ ನೀನು ಅವನ್ ಯಾಕಯ್ಯ ಹೊರಗಡೆ ಕರ್ಕೊಂಡೋದೆ? ಸರ್, ದಯವಿಟ್ಟು ನಾನು ಹೇಳೋದನ್ನ ಒಂದ್ಸರಿ ಕೇಳಿ ಸರ್. ಸರ್, ಅವನು ಊಟನೇ ಮಾಡ್ತಿರ್ಲಿಲ್ಲ ಸರ್. ಯಾಕೆ ಏನು ಅಂತ ಕೇಳಿದಾಗ, ಇವತ್ತು ನಮ್ಮ ತಂದೆ ತಾಯಿ ತೀರ್ಕೊಂಡ್ ದಿನ ಅವ್ರ ಸಮಾಧಿ ಮುಂದೆ ದೀಪ ಹಚ್ಚಬೇಕು, ಇಲ್ಲಾಂದ್ರೆ ಒಂದ್ ಹನಿ ನೀರು ಕುಡಿಯಲ್ಲ ಅಂತ ಸರ್. ಅದಕ್ಕೆ ಕರ್ಕೊಂಡೋದೆ ಸರ್.